ಅಂತಂದರೆ ಇಂತಹ ನಿಜವಾದ ನಾಸ್ತಿಕರಲ್ಲದೆ ನಾಸ್ತಿಕರಿಗಿಂತಲೂ ನಾಸ್ತಿಕರು ಅಂತ ಹೆಸರಿಟ್ಕೊಂಡವರು ತುಂಬ ಜನ ತಯಾರಾಗಿದ್ದಾರೆ ಈಗಿನ ಕಾಲದಲ್ಲಿ. ಅಂದರೆ ಹೇಗೆ ಗುರುತಿಸುವುದು ನಾವು ಇವರಿಬ್ಬರನ್ನು ನಾವು ಹೆಂಗೆ ಗುರುತಿಸುವುದು? ನಿಜವಾದ ನಾಸ್ತಿಕರು ಅಂತ ಹೆಸರಿಟ್ಕೊಂಡಿರೋರು ಇವರಿಬ್ಬರನ್ನು ನಾವು ಹೆಂಗೆ ಗುರುತಿಸುವುದು ಅಂತಂದರೆ, ಈಗ ಹೇಳಿದಂತೆ ನಿಜವಾದ ನಾಸ್ತಿಕರು ಎಲ್ಲೇ ಆದರೂ ಅವರು ನಂಬಿರುವಂತಹ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಒಂದು ವಿಚಾರ ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಆಗಲಿ, ಎಲ್ಲೇ ಒಂದು ವಿಚಾರ ಅವರು ನಂಬಿರುವಂತಹ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಕಂಡು ಬಂದರೂ ತಕ್ಷಣ ಅದರ ಬಗ್ಗೆ ಆಕ್ಷೇಪ ಮಾಡ್ತಾರೆ, ಅದನ್ನು ಪ್ರಶ್ನೆ ಮಾಡ್ತಾರೆ. ಆದರೆ ನಾಸ್ತಿಕರು ಅಂತ ಹೆಸರಿಟ್ಕೊಂಡವರು ಯಾರಿದ್ದಾರೋ ಅವರೇನು ಮಾಡ್ತಾರೆ ಅಂತ ಕೇಳಿದ್ರೆ ಕೇವಲ ನಮ್ಮ ಹಿಂದೂ ಧರ್ಮವನ್ನು ಮಾತ್ರ ಆಕ್ಷೇಪ ಮಾಡ್ತಾರೆ. ಈ ಹಿಂದೂ ಧರ್ಮದಲ್ಲಿರತಕ್ಕಂತಹ ವಿಚಾರಗಳನ್ನು ಮಾತ್ರ ಆಕ್ಷೇಪ ಮಾಡ್ತಾ ಇರ್ತಾರೆ. ಬೇರೆ ಕಡೆ ಆಕ್ಷೇಪಾರ್ಹವಾದಂತಹ ವಿಚಾರಗಳು ಬೇಕಾದಷ್ಟು ಪ್ರತ್ಯಕ್ಷವಾಗಿ ಕಣ್ಣು ಮುಂದೆ ನಡೀತಾ ಇದ್ರೂ ಸಹ ಅದರ ಬಗ್ಗೆ ಒಂದೇ ಒಂದು ಮಾತಾಡುವುದಿಲ್ಲ. ಆ ಥರ ಒಂದು ಪ್ರಸಂಗ ಕಣ್ಣು ಮುಂದೆ ಇದ್ದಾಗ ಇವರೆಲ್ಲಿರ್ತಾರೋ ಗೊತ್ತಿಲ್ಲ, ಕಾಣೆ ಆಗ್ಬಿಡ್ತಾರೆ. ಏನಾದರೂ ಒಂದು ಆಚರಣೆ, ನಮ್ಮ ಹಿಂದೂಗಳದ್ದೊಂದು ಆಚರಣೆ ಬಂತು, ಏನಾದರೂ ಒಂದು ಹಬ್ಬ ಬಂತು, ಏನೋ ಒಂದು ವಿಚಾರ ಬಂತು ಅಂದ ತಕ್ಷಣ ಎಲ್ಲ ಪ್ರತ್ಯಕ್ಷರಾಗ್ಬಿಡ್ತಾರೆ. ಅವರು ಆಹ್ವಾನ ಕೊಡುವುದೇ ಬೇಡ, ಅವರಾಗೆ ಬಂದ್ಬಿಡ್ತಾರೆ, ಪ್ರತ್ಯಕ್ಷರಾಗಿ ಇದು ಸರಿ ಇಲ್ಲ, ಇದು ಹಾಗೆ ಹೀಗೆ ಅಂತ ಅದ್ರ ಬಗ್ಗೆ ಮಾತಾಡ್ತಿರ್ತಾರೆ. ಮತ್ತೆ ನಮ್ಮವ್ರು ಏನಾದರೂ ಅದಕ್ಕೆ ಉತ್ತರ ಕೊಟ್ಟರೆ ಅದನ್ನು ತಗೊಳ್ಳೋದು ಇಲ್ಲ. ಯಾಕಂದ್ರೆ ಅವ್ರು ಆಕ್ಷೇಪ ಮಾಡಲಿಕ್ಕೆ ಇರುವುದು, ಅವ್ರಿಗೆ ಅಷ್ಟೇ ಹೇಳಿರ್ತಾರೆ. ಏನಂತಂದ್ರೆ ನೀವು ಹೋಗಿ ಆಕ್ಷೇಪ ಮಾಡಿ ಬನ್ನಿ ಅಷ್ಟೇ, ಅವ್ರೇನು ಉತ್ತರ ಕೊಟ್ಟರೆ ತಗೊಳ್ಬೇಡಿ ಅಂತ ಮೊದಲೇ ಹೇಳಿರ್ತಾರೆ ಅಂತ ಕಾಣುತ್ತೆ. ಆಕ್ಷೇಪ ಮಾಡೋದು, ಅದಕ್ಕೆ ಉತ್ತರ ಕೊಟ್ಟರೆ ತಗೊಳ್ಳೋದಿಲ್ಲ. ಈ ವರ್ಷ ಮುಗಿದೋಯ್ತು, ಹಬ್ಬ ಮುಗಿದೋಯ್ತು, ಏನೋ ಆಗೋ ಹಬ್ಬನೋ ಏನೋ ಒಂದು ಅದು ಮುಗಿದೋಯ್ತು, ಅಲ್ಲಿಗಾಯ್ತು. ಮತ್ತೆ ಪುನಃ ಅವ್ರು ಎಲ್ಲಿರ್ತಾರೋ ಗೊತ್ತಿಲ್ಲ, ಪುನಃ ಅದು ಬರೋ ಹೊತ್ತಿಗೆ ಮತ್ತೆ ಪ್ರತ್ಯಕ್ಷ ಆಗ್ತಾರೆ. ಇನ್ನೊಂದ್ಸಲಿ ಮುಂದಿನ ವರ್ಷ ಬಂದಾಗ ಅದೇ ಜನ, ಅದೇ ಆಕ್ಷೇಪ, ಅದೇ ವಿಚಾರ, ಅದೇ ಪ್ರಶ್ನೆಗಳು, ನಾವು ಕೊಟ್ಟುವುದು ಅದೇ ಉತ್ತರಗಳು ಎಲ್ಲ ಆಯ್ತು. ಇದು ಪ್ರತಿ ವರ್ಷ ನಡೀತಾನೆ ಇರುತ್ತೆ. ಆವಾಗ ಆ ಸಂದರ್ಭಗಳಲ್ಲಿ ಇದು ನಡೀತಾನೆ ಇರುತ್ತೆ. ಎಷ್ಟೋ ಕಡೆ ಎಷ್ಟೋ ಜನರಿಗೆ ನಿಮಗೆ ಇನ್ನೂ ಚೆನ್ನಾಗಿ ಗೊತ್ತಿದೆ, ನನಗಿಂತ ಇನ್ನೂ ಚೆನ್ನಾಗಿ ಗೊತ್ತಿದೆ, ನೀವೆಲ್ಲ ಕಡೆ ನೋಡ್ತಾನೆ ಇರ್ತೀರಿ. ಇವರೆಲ್ಲ ಯಾರು ಅಂತಂದ್ರೆ ನಾಸ್ತಿಕರು ಅಂತ ಹೆಸರಿಟ್ಕೊಂಡಿರುವವರು. ನಿಜವಾಗ್ಲೂ ನಾಸ್ತಿಕರು ಅಂತಂದ್ರೆ ಎಲ್ಲಿ, ಈಗ ನಾನು ಹೇಳಿದ ಹಾಗೆ ಎಲ್ಲಿ ಆಕ್ಷೇಪಾರ್ಹವಾದ ವಿಚಾರ ಇದ್ರೂ ಅದ್ರ ಬಗ್ಗೆ ಪ್ರಶ್ನೆ ಮಾಡಿ, ಆಗ ಖಂಡಿತ ನಿಮ್ಮ ಬಗ್ಗೆ ನಮಗೂ ಗೌರವ ಬರುತ್ತೆ, ಅಂಥವ್ರ ಬಗ್ಗೆ ನಮಗೂ ಒಂದು ಗೌರವ ಬರುತ್ತೆ. ಅವ್ರು ಹೇಳುವ ವಿಚಾರ ಪ್ರಾಮಾಣಿಕವಾ ಅಲ್ವಾ ಅನ್ನೋದು ಆಮೇಲೆ, ಅದು ಆಮೇಲೆ